ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ನಾಗರ ಪಂಚಮಿ ಹಬ್ಬ ಹತ್ರ ಬಂತಲ್ರಿ, ಹೆಸರು ಕಾಳಿನ ಉಂಡೆ ಮಾಡಿ ತೋರಿಸ್ತೀನಿ ರೀ. ಆ ಹೆಸರು ಕಾಳಿನ ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ 2 ಕಪ್ ಹೆಸರು ಕಾಳು ತೊಗೊಂಡೇನಿ ರೀ, ಅವು ಹಾಕೋತೀನಿ ರೀ. ನಾ ಇವು ಜವಾರಿ ಹೆಸರು ತೊಗೊಂಡೀನಿ, ನೀವು ಯಾವ ಹೆಸರಾದರೂ ತೊಗೋಬೋದು ರೀ. ಈಗ ಒಂದು ಪಾತ್ರೆ ಇಟ್ಕೊಂಡೀನಿ. ಈಗ ನಾನು 2 ಕಪ್ ಹೆಸರು ಕಾಳು ತೊಗೊಂಡೀನಿ ರೀ, ಅವು ಹಾಕೋತೀನಿ ರೀ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 2 ಕಪ್ ತೊಗೋಬೇಕತ್ತೇನಿಲ್ಲ, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ನೋಡಿಕೊಂಡು ನೀವು ಮಾಡ್ಕೋಬೋದು. ನಾನೀಗ 2 ಕಪ್ಪಿಂದ ಮಾತ್ರ ಮಾಡಾಕತ್ತೀನಿ ನೋಡಿರಿ. ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲ ನಮ್ಮನೆ ವೆರೈಟಿ ಉಂಡಿಗಳು ಮಾಡ್ತಿರ್ತೀರಿ. ನಾನು ಇವತ್ತು ನಾಗರ ಪಂಚಮಿ ಹಬ್ಬದಗೋಸ್ಕರ ಹೆಸರು ಉಂಡೆ ಮಾಡಾಕತ್ತಿದ್ದಾರೆ. ಇದು ಡಿಫ್ರೆಂಟಾಗಿದೆ, ಹಾಗಾಗಿ ನಾನು ಡಿಫ್ರೆಂಟಾಗಿ ಮಾಡಾಕತ್ತಿದ್ದೆ. ನಿಮಗೂ ಮಾಡಿ ತೋರಿಸಿದ್ರೆ ಅಂತಂದು ಮಾಡಾಕತ್ತೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೇದು ರೀ. ನೀವು ಈ ರೀತಿ ಮಾಡಿಟ್ರೆ ದಿನಕ್ಕೊಂದು ಉಂಡೆ ತಿಂದ್ರೆ ಮಸ್ತಾಗಿರ್ತೈತೆ ರೀ. ಮಕ್ಕಳಿಗೆ ಕೊಡ್ಬೋದು, ನೀವು ತಿನ್ಬೋದು ರೀ. ಇದು ಬೆಲ್ಲ ಹಾಕಿ ಮಾಡಾಕತ್ತೀನಿ ರೀ ನಾನು. ನೀವು ಬೇಕಾದ್ರೆ ಸಕ್ಕರೆ ಹಾಕ್ಕೊಂಡು ಮಾಡ್ಕೊಬೋದು ರೀ. ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಾಕತ್ತೀನಿ, ನೀವು ನಾರ್ಮಲ್ ಬೆಲ್ಲನೂ ಹಾಕ್ಕೋಬೋದು ರೀ. ನಾನೆಲ್ಲ ನಮ್ಮನೆ ಆಲ್ಮೋಸ್ಟ್ ಮಾಡಿ ತೋರಿಸಿ ಅನ್ಕೋತೀನಿ ರೀ. ನಿಮಗೆ ಯಾವ್ಯಾವ ನಾಗರ ಪಂಚಮಿ ಹಬ್ಬಕ್ಕೆ ಬೇರೆ ಉಂಡಿಗಳು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಈಗ ನೋಡ್ರಿ ಹೆಸರು ಕಾಳು ಹುರಿಯಾಗತ್ತಾವು. ಈಗ ಹುರಿದಾವ್ರಿ, ಅರ್ಧ ಹುರಿದಾವು, ಇನ್ನೊಂದು ಅರ್ಧ ಹುರಿಬೇಕು. ಈಗ ನಾನು ಇದಕ್ಕೆ 1 ಕಪ್ ಉದ್ದಿನಬೇಳೆ ತೊಗೊಂಡಿನಿ. ಉದ್ದಿನಬೇಳೆ ಹಾಕೋತೀನಿ. ನೀವು ಉದ್ದಿನಬೇಳೆ ಆದ್ರೂ ಹಾಕೋಬೋದು, ಕಾಳಾದ್ರೂ ಹಾಕೋಬೋದು. ನಾವು ಉದ್ದಿನ ಬೇಳೆ ತೊಗೊಂಡಿನಿ, ಅವನು ಹಾಕೊಂಡು ಹುರ್ಕೋತೀನಿ ನೋಡಿರಿ. ನೀವು ಸಪ್ರೇಟಾಗಿ ಆದರೂ ಹುರ್ಕೋಬೋದು, ಇಲ್ಲ ಅದ್ರಾಗೆ ಹಾಕಿ ಆದರೂ ಹುರ್ಕೋಬೋದು ರೀ. 1 ಸ್ಪೂನಷ್ಟು ಅಕ್ಕಿ ತೊಗೊಂಡಿನಿ ರೀ, ಅವನು ಹಾಕೋತೀನಿ ನೋಡಿರಿ. ಉದ್ದಿನಬೇಳೆ ಆರೋಗ್ಯಕ್ಕೂ ಒಳ್ಳೇದು ರೀ, ಹಾಗಾಗಿ ನಾನು ಉದ್ದಿನಬೇಳೆ ಹಾಕೊಳಕತ್ತೀನಿ. ಅಕ್ಕಿನೂ ಸ್ವಲ್ಪ ಹಾಕೊಂಡ್ರೆ ಮಸ್ತ್ ಇರ್ತೈತಿ ಅಂತೇಳಿ ನಾನು ಅಕ್ಕಿನೂ ಸ್ವಲ್ಪ ಹಾಕೊಳಕತ್ತೀನಿ ನೋಡಿರಿ. ನೀವು ಅಕ್ಕಿ ಉದ್ದಿನಬೇಳೆ ಬೇಡ ಅಂದ್ರೆ ಬರೀ ಹೆಸರು ಕಾಳಿಂದ ಮಾಡ್ಕೋಬೋದು ರೀ. ನಾನು ಹೆಸರು ಕಾಳಿನೊಳಗೆ ಉದ್ದಿನಬೇಳೆ ಮತ್ತು ಅಕ್ಕಿ ಹಾಕೊಂಡು ಮಾಡಾಕತ್ತೀನಿ ರೀ. ಬರೀ ಅಕ್ಕಿ ಉಂಡಿನೂ ಮಾಡಿ ತೋರಿಸಿನಿ, ಬರೀ ಉದ್ದಿನಬೇಳೆ ಉಂಡಿನೂ ಮಾಡಿ ತೋರಿಸಿನಿ, ಬರೀ ಹೆಸರು ಕಾಳಿನ ಉಂಡಿನೂ ಮಾಡಿ ತೋರಿಸಿನಿ, ಬರೀ ಹೆಸರು ಬೇಳೆ ಹಾಕಿನೂ ಮಾಡಿ ತೋರಿಸಿನಿ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೀವು ಹಂಗೂ ಮಾಡ್ಕೋಬೋದು. ಇದೆಲ್ಲ ಒಟ್ಟಿಗೆ ಹಾಕಿ ಮಾಡಿದ್ರು ಇನ್ನೂ ಮಸ್ತಾಗಿರ್ತೈತಿ. ಹಾಗಾಗಿ ನಾನು 3 ಒಟ್ಟಿಗೆ ಹಾಕಿ ಮಾಡ್ಕೊಳಕತ್ತೀನಿ. ಮತ್ತು ಇದಕ್ಕೆ ಅಳತೆ ಕರೆಕ್ಟ್ ಇರ್ಬೇಕು ರೀ. 2 ಕಪ್ ಹೆಸರು ಕಾಳು ತೊಗೊಂಡ್ರೆ 1 ಕಪ್ ಇಲ್ಲ ಅರ್ಧ ಕಪ್ ಉದ್ದಿನಬೇಳೆ ತೊಗೋಬೇಕು ರೀ. 1/4 ಕಪ್ ಇಲ್ಲ 1 ಸ್ಪೂನಷ್ಟು ಅಕ್ಕಿ ತೊಗೋಬೇಕು ರೀ. ಅಕ್ಕಿ ಬಣ್ಣಿಗೆ ಇರ್ಲತ್ತು ಹಾಕ್ಕೊಂಡೇನಿ ರೀ ನಾನು. ಈ ರೀತಿ ಹಾಕ್ಕೊಂಡು ಚಲೋ ಹೊತ್ತಿನಾಗೆ ಹುರ್ಕೋಬೇಕು ರೀ. ನೀವು ಸಪ್ರೇಟ್ ಒಂದೊಂದೇ ಆದರೂ ಹುರ್ಕೋಬೋದು, ಇಲ್ಲ ಒಟ್ಟಿಗೆ ಆದರೂ ಹುರ್ಕೋಬೋದು ರೀ. ಈಗ ನಾನು ಹೆಸರು ಕಾಳು ಒಂದು ಅರ್ಧ ಹುರಿದ ಮೇಲೆ ಉದ್ದಿನಬೇಳೆ ಅಕ್ಕಿ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡಿರಿ. 3 ಇಂದ 4 ನಿಮಿಷ ಹುರಿದ್ರೆ ಅಂದ್ರೆ ಇವು ಘಮ ಬರ್ತಾ ಇರ್ತಾವೆ. ನೀವು ಅವಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ಬೇಕಾಗ್ತದೆ ರೀ. ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಮಿಲ್ಲಿಗೆ ಹೋಗಿ ಹಾಕ್ಸೊಂಬರ್ರಿ. ಸ್ವಲ್ಪ ಮಾಡ್ತೀನಿ ಅನ್ನೋದಾದ್ರೆ ಮನೇಲೆ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಬೋದು ರೀ. ಈಗ ಹುರಿದವ್ರಿ. ಈಗ ನಾ ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ತಣ್ಣಗಾದ ನಂತರ ನಮ್ಮ ಮನೇಲೆ ಮಿಲ್ ಐತಲ್ಲ, ಮಿಲ್ಲಿಗೆ ಹಾಕಿ ಹಿಟ್ಟು ಮಾಡ್ಕೊತೀನಿ ರೀ. ನಾನು ಹೆಸರು ಕಾಳು ಉದ್ದಿನಬೇಳೆ ಅಕ್ಕಿ ಎಲ್ಲ ಹುರಿದಿದ್ದೆಲ್ಲ ರೀ, ಹುರಿದು ತಣ್ಣಗಾಕ್ಬಿಟ್ಟಿದ್ದೆ. ಇವು ತಣ್ಣಗಾಗ್ಯಾವ ನೋಡಿರಿ, ತಣ್ಣಗಾಗ್ಯಾವ. ಈಗ ನನ್ನ ಹತ್ರ ಮಿಲ್ ಐತಿ, ನಾನು ಮಿಲ್ಲಿಗೆ ಹಾಕಿ ಬಿಸ್ಕೊತೀನಿ. ನಿಮ್ಮ ಹತ್ರ ಮಿಲ್ ಇಲ್ಲಪ್ಪ ಸ್ವಲ್ಪ ಮಾಡೋದಂದ್ರೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು. ಇಲ್ಲ ನಾವು ಮಿಲ್ಲಿಗೆ ಹೋಗಿ ಬಿಸ್ಕೊಂಬರ್ತೀವಿ ಅನ್ನೋದಾದ್ರೆ ಜಾಸ್ತಿ ಇದ್ರೆ ಹೋಗಿ ಮಿಲ್ಲಿಗೆ ಹೋಗಿ ಬಿಸ್ಕೊಂಬರ್ಬೋದು. ಇದು ನನ್ನೊಂದು ಅರ್ಧ kg ಅಷ್ಟು ಮಾತ್ರ ಐತೆ ರೀ. ನಾ ಹಾಗಾಗಿ ಇಲ್ಲೇ ಮಿಲ್ಲಿಗೆ ಹಾಕೊಳಕತ್ತೀನಿ ರೀ. ಇದು ಮಷೀನ್ ಇದೆ ಈ ಥರದ್ದು, ಇದ್ರಾಗ ಹಾಕೊಳಕತ್ತೀನಿ ರೀ. ಈಗ ಹಾಕೋತೀನಿ ನೋಡಿರಿ. ಈಗ ನೋಡಿರಿ ಸ್ವಲ್ಪ ಇದ್ರೂ ಇದು ಮಿಲ್ ಆಗುತ್ತೆ ರೀ. ನಾನು ಸ್ವಲ್ಪ ಹಾಕೊಂಡು ಅರ್ಧ kg ಅಷ್ಟು, ನೀವು 5 kgವರೆಗೆ ಬೇಕಾದಷ್ಟು ಹಾಕೋಬೋದು ರೀ. ಈಗ ನೋಡಿರಿ ಎಲ್ಲ ಮುಗಿದು ನೋಡ್ರಿ. ನಾನು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೆ, ಎಲ್ಲ ಖಾಲಿ ಅದು. ಈಗ ನಾನು ಓಪನ್ ಮಾಡ್ತೀನಿ ನೋಡಿರಿ. ಈಗ ಇದು ಬಿಸಿ ಇರ್ತೈತಿ, ನೀವು ನೋಡ್ಕೊಂಡು ತಕ್ಕೋಬೇಕಾಗ್ತದೆ. ಯಾಕಂದ್ರೆ ನಾನು ಸ್ವಲ್ಪ ಹಾಕಿವಿಲ್ಲ, ಬೇಗ ತಕ್ಕೊಳಕತ್ತೀನಿ ರೀ. ನೀವು ಜಾಸ್ತಿ ಹಾಕಿದ್ರೆ ಬಿಸಿ ಇರ್ತೈತಿ, ತಕ್ಕೊಳಕ್ಕೆ ಹುಷಾರಾಗಿ ತಕ್ಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ ಈ ರೀತಿ ಹಿಟ್ಟು ರೆಡಿ ಆಗೈತಿ. ನಾನು ತಕ್ಕೋತೀನಿ ನೋಡ್ರಿ. ಈಗ ಇದು ಮಿಕ್ಸಿಗೆ ಹಾಕಿ ರುಬ್ಕೋತೀನಿ ರೀ. ನೀವು ಬರೀ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದಾದ್ರೆ ಮಿಕ್ಸಿಗೆ ಹಾಕಿ ರುಬ್ಕೋಬೋದು. ಈಗ ಕೈಲೇ ಕಲಿಸ್ತೀನಿ ಅಂದರೆ ಕೈಲೇ ಆದರೂ ಕಲಿಸ್ಬೋದು. ನಾನು ಮಿಕ್ಸಿಗೆ ಹಾಕೊಂಡ್ರೆ ಚಲೋ ಆಗ್ತೈತೆ ಅಂಥೇಳಿ ಮಿಕ್ಸಿಗೆ ಹಾಕೊಳಕತ್ತೀನಿ ನೋಡಿರಿ. ಇದು ಹಿಟ್ಟು ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ನಾನು ಕೈಲೇ ಹಾಕ್ಕೊಂಡಿನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೋತೀನಿ. ನಾನು 2 ಕಪ್ ಬೆಲ್ಲ ತೊಗೊಂಡಿಲ್ಲ ರೀ, ಅದ್ರಾಗ ಒಂದು ಅರ್ಧ ಹಾಕೋತೀನಿ ನೋಡಿರಿ. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಮಿಕ್ಸಿ ಜಾರ್ ಒಳಗೆ ಎಷ್ಟು ಹಿಡಿತೈತೆ ನೋಡ್ಕೊಂಡು ನೀವು ಹಾಕ್ಕೋಬೇಕಾಗ್ತದೆ. ಇಲ್ಲಪ್ಪ ಸಣ್ಣದ ಹಿಟ್ಟ ನಾವು ಕೈಲೇನೆ ಕಲಿಸಿ ಕಟ್ತೀವಿ ಅಂದ್ರೆ ನೀವು ಕೈಲೇನೆ ತಿಕ್ಕಿ ಕಟ್ಕೋಬೋದು. ಹಿಂಗೆ ಮಿಕ್ಸಿಗೆ ಹಾಕೊಂಡ್ರೆ ಬೆಲ್ಲ ಹಿಟ್ಟ ಎರಡು ಚಲೋ ಹೊತ್ತಿಗೆ ಹೊಂದ್ಕೊಳ್ಳುತ್ತೆ ಅಂತೇಳಿ ನಾನು ಮಿಕ್ಸಿಗೆ ಹಾಕೊಳಕತ್ತೀನಿ ನೋಡ್ರಿ. ಈಗ ಮುಚ್ಚಳ ಮುಚ್ಚಿ ಒಂದು ರೌಂಡ್ ತಿರುಗಿಸ್ಕೊತೀನಿ ನೋಡ್ರಿ.
ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿನಿ, ನೀವು ನಾರ್ಮಲ್ ಬಿಳಿ ಬೆಲ್ಲನೂ ಹಾಕ್ಕೋಬೋದ್ರಿ, ಇಲ್ಲ ಬೆಲ್ಲ ಬೇಡಪ್ಪ ಅನ್ನೋದಾದ್ರೆ ಸಕ್ಕರೆನೂ ಹಾಕ್ಕೋಬೋದ್ರಿ. ಈಗ ಇದು ಮಿಕ್ಸ್ ಆಗೈತಿ. ಈಗ ಇದೊಂದು ಪಾತ್ರೆಗೆ ಹಾಕ್ಕೋತೀನಿ ನೋಡ್ರಿ. ಈ ರೀತಿ ಮಾಡೋದ್ರಿಂದ ಬೆಲ್ಲ ಹಿಟ್ಟು ಎರಡು ಸರಿಯಾಗಿ ಮಿಕ್ಸ್ ಆಗ್ತೈತ್ರಿ. ಹಾಗಾಗಿ ನಾನು ಈ ರೀತಿ ಹಾಕ್ಕೊಂಡೆ ನೋಡ್ರಿ. ಈಗ ಇದೆಲ್ಲ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೋತೀನಿ. ಈ ರೀತಿ ಮಾಡಿ ಇಟ್ಬಿಟ್ರೆ ನೀವು ಎನಿ ಟೈಮ್ ತುಪ್ಪ ಕಟ್ಟಿ ಮಕ್ಕಳಿಗೆ ತಿನ್ನಕ್ಕೆ ಕೊಡ್ಬೋದ್ರಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವ ಮಾಡ್ಕೊಂಬಿಡ್ಬೋದು. ಈಗ ಇದು ನಾನೀಗ ನಾಗರಮಸಿ ಹಬ್ಬಕ್ಕೆ ಮಾಡ್ಬೇಕಂತ ಮಾಡಾಕತ್ತೀನಿ. ನೀವು ನಿಮ್ಮ ಮನೆ ನಾಗರಮಸಿ ಹಬ್ಬಕ್ಕೆ ಮಾಡ್ಕೊಬೋದ್ರಿ. ಇದು ಹೆಸರು ಕಾಳು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಹೆಸರು ಕಾಳು ಉಂಡೆ ಮಾಡಾಕತ್ತೀನಿ ನೋಡ್ರಿ. ಇದೆಲ್ಲ ಬೆಲ್ಲ ಹಿಟ್ಟು ಎರಡು ಮಿಕ್ಸ್ ಆಗೈತಿ. ಈಗ ಇದಕ್ಕೆ ನಾನು ತುಪ್ಪ ಹಾಕ್ಕೋತೀನಿ ನೋಡ್ರಿ. ಇದಕ್ಕೆ 1 ಕಪ್ನಷ್ಟು ತುಪ್ಪ ಬೇಕಾಗುತ್ತೆ ರೀ. ಈಗ ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕ್ಕೊಂಡಿನಿ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ರೀ. ಬೆಲ್ಲ ಹಾಕಿ ಮಾಡೋದ್ರಿಂದ ತುಪ್ಪ ಸ್ವಲ್ಪ ಕಡಿಮೆ ಹಿಡಿತೈತಿ. ಸಕ್ಕರೆ ಹಾಕೋದ್ರಿಂದ ತುಪ್ಪ ಸ್ವಲ್ಪ ಜಾಸ್ತಿ ಹಿಡಿತೈತಿ ರೀ. ನೋಡಿರಿ, ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಇದು ಕೈಲೇ ತಿಕ್ಕೊಳ್ಳೋಣ ರೀ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಉಂಡೆ ಕಲರ್ ಸ್ವಲ್ಪ ಕಪ್ಪು ಆಗ್ತಾವೆ. ನೀವು ಬೇಕಾದ್ರೆ ಬಿಳಿ ಬೆಲ್ಲನೂ ಹಾಕ್ಕೋಬೋದು ರೀ. ಈಗ ತುಂಬ ಜನ ಸಕ್ಕರೆ ಹಾಕೋದು ಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ ಸಕ್ಕರೆ ಅಂತ ಇದಾರಲ್ರಿ. ಹಾಗಾಗಿ ನಾನು ಇವತ್ತು ಬೆಲ್ಲ ಹಾಕಿ ಮಾಡಾಕತ್ತೀನಿ ನೋಡಿ. ಈಗ ಎಲ್ಲರೂ ಆರೋಗ್ಯ ಬಗ್ಗೆ ಭಾಳ ಕೇರ್ ಮಾಡಾಕತ್ತಾರೆ ರೀ. ಹಾಗಾಗಿ ಸಕ್ಕರೆ ತಿನ್ನಬಾರ್ದಪ್ಪ, ಬೆಲ್ಲ ತಿನ್ನಬೇಕು ಅಂತ ಇದ್ದಾರೆ. ಹಾಗಾಗಿ ನಾನು ಸಕ್ಕರೆ ಬೇಡ, ಬೆಲ್ಲ ಹಾಕಿ ಮಾಡಿದ್ರೆ ಇರ್ತೈತೆ, ಬೆಲ್ಲ ಹಾಕಿ ಮಾಡಾಕತ್ತೀನಿ ರೀ ಉಂಡೆ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಾಕತ್ತೀನಿ ರೀ. ನಿಮ್ಗೆ ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿಲ್ಲ ಅಂದ್ರೆ ನಾರ್ಮಲ್ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ರೀ. ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಕಪ್ ಇರ್ತೈತಿ, ಹಾಗಾಗಿ ಕಪ್ ಹಾಕ್ತಾರೆ ಉಂಡೆ. ನಿಮ್ಮ ಕಪ್ ನೋಡೋಕೆ ಚಲೋ ಅನ್ಸಂಗಿಲ್ಲ ಅನ್ನೋದಾದ್ರೆ ನೀವು ಬಿಳಿ ಬೆಲ್ಲ ಹಾಕ್ಕೋಬೋದು ರೀ. ಇಲ್ಲ ಬೆಲ್ಲದ ಬೇಡ ಅನ್ನೋದಾದ್ರೆ ನೀವು ಸಕ್ಕರೆ ಹಾಕ್ಕೊಂಡು ಬೇಸನ್ ಉಂಡೆ ಮಾಡ್ಕೋಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ನಾನು ಒಣ ದ್ರಾಕ್ಷಿ ಹಾಕೋದು. ನೀವು ಇದಕ್ಕೆ ಏಲಕ್ಕಿ ಹಾಕ್ಕೋಬೋದು, ಡ್ರೈ ಫ್ರೂಟ್ಸ್ ನಿಮ್ಗೆ ಏನು ಅವೈಲೇಬಲ್ ಇರ್ತಾವೆ ಅವೆಲ್ಲ ಹಾಕ್ಕೋಬೋದು ರೀ. ನಾ ಈಗ ಬರೀ ದ್ರಾಕ್ಷಿ ಮಾತ್ರ ಹಾಕ್ಕೊಳಕತ್ತೀನಿ ನೋಡಿರಿ. ನಾವು 1 ಕಪ್ ಪೂರ ತುಪ್ಪ ಹಾಕ್ಕೊಂಡಿನಿ ನೋಡ್ರಿ. ಆಗಳ ಅರ್ಧ ಕಪ್ ಹಾಕ್ಕೊಂಡಿದ್ದೆ, ಈಗ ಅರ್ಧ ಕಪ್ ಹಾಕ್ಕೊಂಡಿನಿ. ಈ ರೀತಿ ಆಗೈತೆ ನೋಡಿರಿ. ನಿಮಗಿಲ್ಲ ಸಾಕು ಅರ್ಧ ಕಪ್ಪನೇ ತುಪ್ಪ ಅಂದ್ರೆ ನೀವು ಅರ್ಧ ಕಪ್ಪಲ್ಲೇ ತಿಕ್ಕಿ ಉಂಡೆ ಕಟ್ಬೋದು ರೀ. ಈಗ ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಅಂದ್ರೆ ಒಣ ದ್ರಾಕ್ಷಿ ರೀ. ಇವು ಅಷ್ಟೇ ಅಂತ ನಿಮ್ಗೆ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನೀವು ಏಲಕ್ಕಿ ಪೌಡ್ರ್ ಹಾಕ್ಕೋಬೋದು, ಬಾದಾಮಿ ಗೋಡಂಬಿನೂ ಹಾಕ್ಕೋಬೋದು ರೀ. ನಾನು ಬರೀ ಒಣ ದ್ರಾಕ್ಷಿ ಮಾತ್ರ ಹಾಕ್ಕೊಂಡೆ ನೋಡಿರಿ. ಇವು ಮನುಕ್ ಅಂತಾರಲ್ಲ ಯಾವ ರೀ. ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಟಿರಿ. ನಾನೀಗ ಈ ಸೈಜಲ್ಲಿ ಕಟ್ಟಾಕತ್ತೀನಿ ನೋಡಿರಿ. ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈ ಉಂಡೆ ಎಷ್ಟು ಸಾಫ್ಟಾಗಿ ಬಂದಾವಂದ್ರೆ ರೀ, ನೀವು ಬಾಯಿಗೆ ಇಟ್ಟರೆ ಕರಗ್ತಾವೆ ನೋಡ್ರಿ. ಅಷ್ಟು ಮಸ್ತಾಗಿ ಬಂದಾವ್ರಿ. ಆದ್ರೆ ನೋಡೋಕೆ ಕಲರ್ ಮಾತ್ರ ಕಪ್ಪಾಗ್ಯಾವ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಹೆಸರು ಕಾಳಿನ ಉಂಡೆ ಮಾಡೋದನ್ನು. ಈ ಹೆಸರು ಕಾಳಿನ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.